ಹಾಯ್ ಎವ್ರಿವನ್, ಇವತ್ತು ನಾನು ಶುಗರ್ ಯೂಸ್ ಮಾಡಿದೆ. ಕಂಪ್ಲೀಟ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಯೂಸ್ ಮಾಡಿ ಹೆಲ್ದಿ ಬನಾನಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ಎನರ್ಜಿಗೆ ಸೂಪರ್, ಕಿಡ್ಸಿಗೆ ಪರ್ಫೆಕ್ಟ್, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೆಸ್ಟ್ ಆಪ್ಷನ್. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈ ಮಿಲ್ಕ್ ಶೇಕಿಗೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಸೇರಿಸಿ ಮಾಡ್ಕೋಬೋದು. ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ ನೋಡಿ, 2 ನೆನೆಸಿಟ್ಟಿರೋ ಅಂಜೀರ ತೊಗೊಂಡಿದ್ದೀನಿ. ಇದನ್ನು ನೆನೆಸಿಟ್ಟೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಬ್ಲೆಂಡ್ ಆಗಲ್ಲ. ಹಾಗೆ 4 ವಾಲ್ನಟ್ ತೊಗೊಂಡಿದ್ದೀನಿ, ಇದನ್ನು ನೆನೆಸ್ಕೋಬಾರ್ದು, ಹಾಗೆ ಹಾಕಬೇಕು. ಹಾಗೆ 4 ಡೇಟ್ಸ್ ತೊಗೊಂಡಿದ್ದೀನಿ, ಇದನ್ನು ನೆನೆಸಿಟ್ಟು ಬೀಜ ತೆಗೆದು ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 10 ಬಾದಾಮಿ, ಇದನ್ನು ನೆನೆಸಿಟ್ಟು ಮತ್ತು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳ್ಳಿ, ಯಾಕೆಂದರೆ ನ್ಯಾಚುರಲ್ ಸ್ವೀಟ್ನೆಸ್ ಸಿಗುತ್ತೆ ಅದರಿಂದ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಹಾಗೆ ಕೊಟ್ಟರೆ ತಿನ್ನಲ್ಲ, ಸೊ ಈ ರೀತಿ ಮಾಡಿಕೊಟ್ರೆ ಮತ್ತೆ ಇಷ್ಟಪಟ್ಟು ಕುಡಿತಾರೆ. ಇವಾಗ ಬನಾನಾನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೋಬೇಕು. ಡೇಟ್ಸು, ಬಾದಾಮಿ, ವಾಲ್ನಟ್ಟು, ಹಾಗೆ ನೀರು ಸಮೇತ ಅಂಜೀರ ಹಾಕ್ಕೋಬೇಕು. 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ. ಇದು ಹಸಿ ಹಾಲು ಯೂಸ್ ಮಾಡಬಾರ್ದು, ಕಾಯಿಸಿದ ಹಾಲನ್ನೇ ಯೂಸ್ ಮಾಡಿ, ಅಥವಾ ಫ್ರಿಡ್ಜಲ್ಲಿಟ್ಟು ಕೋಲ್ಡಾಗಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚಿಲ್ಲಾಗಿರುತ್ತೆ. ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನ್ಯಾಚುರಲ್ ಸ್ವೀಟ್ನೆಸ್ಗೆ ಹನಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಡೇಟ್ಸ್ ಮತ್ತು ಅಂಜೂರದಿಂದನೂ ಕೂಡ ಸ್ವೀಟ್ನೆಸ್ ಸಿಗುತ್ತೆ, ಸೊ ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಮೂತ್ ಮತ್ತು ಕ್ರೀಮಿ ಆಗೋವರೆಗೂ ಬ್ಲೆಂಡ್ ಮಾಡಬೇಕು. ನಾವು ಡ್ರೈ ಫ್ರೂಟ್ಸ್ನ ನೆನೆ ಇಟ್ಟಿರೋದ್ರಿಂದ ಬೇಗನೆ ಬ್ಲೆಂಡ್ ಆಗುತ್ತೆ. ಇದನ್ನು 40ರಿಂದ 50 ಸೆಕೆಂಡ್ ಬ್ಲೆಂಡ್ ಮಾಡಿದ್ರೆ ಸಾಕು. ಇವಾಗ ಇದನ್ನು ಓಪನ್ ಮಾಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ತಿಕ್ಕಾಗಿದ್ದರೆ ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕ್ಕೊಂಡು ಮಿಲ್ಕ್ ಶೇಕ್ನ ಹಾಕ್ಕೊಳ್ಳೋಣ. ಫ್ಲೇವರ್ ಬೇಕು ಅಂದರೆ ಏಲಕ್ಕಿ ಯೂಸ್ ಮಾಡಿ. ಇದಕ್ಕೆ ಐಸ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಮೇಲೆ ಪಿಸ್ತಾಯಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು. ಹೆಲ್ದಿ ಬನಾನಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ. ಇದನ್ನು ಫ್ರೆಶ್ ಆಗಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ವೆಯ್ಟ್ ಗೇನಿಗೆ ತುಂಬಾ ಹೆಲ್ಪ್ಫುಲ್ಲು, ಗುಡ್ ಫಾರ್ ಬೋನ್ಸ್ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಥವಾ ವರ್ಕೌಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.